ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವಿ ನೆಕ್ ಬ್ಲೌಸ್ಗೆ ಯಾವ ರೀತಿ ನೆಕ್ ಡಿಸೈನ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಫಸ್ಟ್ ನಾನು ಲೈನಿಂಗ್ ಕಟ್ ಮಾಡ್ಕೊಂಡು ಇಟ್ಕೊಂಡು ಆ ಲೈನಿಂಗ್ ಇಟ್ಕೊಂಡು ಕ್ಯಾನ್ವಸ್ ಮೇಲೆ ಮಾರ್ಕ್ ಹಾಕೊಂಡಿದ್ದೀನಿ. ಕೆಳಗಡೆ 1 ಇಂಚ್ಗೆ 1 ಇಂಚು ಅಥವಾ 1/4 ಇಂಚು ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾರ್ಕ್ ಹಾಕೊಳ್ಳಿ. ಮಾರ್ಕ್ ಹಾಕೊಂಡು ಅದನ್ನ ಕರೆಕ್ಟ್ ಆಗಿ ಲೈನ್ ಹಾಕೊಳ್ಳಿ. ಫ್ರೆಂಡ್ಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ರೆ ನಾನು ಕ್ಲಿಯರ್ ಮಾಡ್ತೀನಿ. ನೋಡಿ, ಈ ರೀತಿ ವಿ ನೆಕ್ ಇಟ್ಕೊಂಡು ನಾನೀಗ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ಟಿಂಗ್ ಮಾಡಿಕೊಂಡು ಇದನ್ನ ಈಗ ನಾನು ಲೈನಿಂಗ್ ಮೇಲೆ ಇಟ್ಟು ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತೀನಿ. ನೋಡಿ, ಈಗ ಲೈನಿಂಗ್ ಮೇಲೆ ಇಟ್ಟಿದ್ದೀನಿ. ಲೈನಿಂಗ್ ಮೇಲೆ ಇಟ್ಟು ಇದನ್ನ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಈಗ ನಮ್ಗೆ ಬಟ್ಟೆ, ನಮ್ದು ಮೇನ್ ಬಟ್ಟೆ ಇರುತ್ತಲ್ವಾ, ಆ ಬಟ್ಟೆ ಏನಾದ್ರು ತೆಳು ಬಟ್ಟೆ ಇತ್ತಂತಂದ್ರೆ ಇದಕ್ಕೆ ನಾವು ಡಬಲ್ ಲೈನಿಂಗ್ ಹಾಕೋಬೇಕಾಗತ್ತೆ. ಡಬಲ್ ಲೈನಿಂಗ್ ಅಂತ ಹೇಳಿದ್ರೆ ಈ ಕ್ಯಾನ್ವಸ್ ಇದೆಯಲ್ವಾ, ಅದಕ್ಕೆ ನಾವು ಎಮ್ಮಿಂಗ್ ಮಾಡ್ತೀವಲ್ವಾ, ಆ ತರ ಬಟ್ಟೆನ ಕಟ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನಾನೀಗ ಹೊಲಿತರ ಬಟ್ಟೆ ದಪ್ಪ ಇರೋದ್ರಿಂದ ನಾನು ಇವಾಗ ಅದನ್ನ ಹಾಗೆ ಡೈರೆಕ್ಟ್ ಆಗಿ ಅಟ್ಯಾಚ್ ಮಾಡಿದ್ದೀನಿ. ನೋಡಿ, ಈಗ ನಾನು ಮೇನ್ ಬಟ್ಟೆ ಮೇಲೆ ಇಟ್ಕೊಂಡು ನೀಟಾಗಿ ಈಗ ನಾನು ಏನು ಲೈನಿಂಗದು ಕಟ್ ಮಾಡಿ ಇಟ್ಕೊಂಡಿದ್ನೋ ವಿ ನೆಕ್ ಅಟ್ಯಾಚ್ ಮಾಡಿ ಅದನ್ನ ಕಟ್ ಮಾಡ್ಕೊಳ್ತಾ ಇದೀನಿ. ಕೆಳಗಡೆ ಅಲ್ಲಿ ಕರೆಕ್ಟಾಗಿ ಆ ಮೂಲೆ ಹತ್ರ ಒಂದು ನ್ಯಾಚ್ ಹಾಕೋಬೇಕು. ಯಾಕೆಂತಂದ್ರೆ ನಾವು ತಿರುಗಿ ಫೋಲ್ಡ್ ಮಾಡಿದಾಗ ಅದು ಸರಿಯಾಗಿ ಬರಲ್ಲ. ಇವಾಗ ನಾನು ಆ ಕಿನ್ನರಿ ಹಾಕೊಳ್ತಾ ಇದ್ದೀನಿ ಲೈನಿಂಗ್ ಮೇಲೆ ಕಿನ್ನರಿ ಹಾಕೊಂಡು. ನೋಡಿ, ಇವಾಗ ನಾನು ಫೋಲ್ಡ್ ಮಾಡಿದೆ. ವಿ ನೆಕ್ ಎಷ್ಟು ನೀಟಾಗಿ ಬಂದಿದೆ ನೋಡಿ. ಇವಾಗ ನಾವು ಹಂಗೆ ಏನಾದ್ರು ಕ್ಯಾನ್ವಸ್ ಹಾಕ್ತೇನೆ ಹಂಗೆ ಹೊಲ್ದ್ಬಿಟ್ರೆ ಅದು ನೀಟಾಗಿ ಬರಲ್ಲ. ಇವಾಗ ನಾವು ಏನು ಇದೆ ಲೈನಿಂಗು ಪೂರ್ತಿ ಆ ಲೈನಿಂಗಿಗೆ ಎಲ್ಲ ನಾವು ಹೊಲಿಗೆ ಹಾಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಇದ್ರದ್ದು ನಾನು ಕಟ್ಟಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಇದು ಪ್ರಿನ್ಸ್ ಕಟ್ಟಿಂಗ್ ಮಾಡಿರೋದು. ಇದ್ರದ್ದು ಅದ್ರೆ ಬ್ಲೌಸ್ದೆ, ಆ ಕಟ್ಟಿಂಗ್ದೇನೆ ನಾನು ಈ ಬ್ಲೌಸ್ ಸ್ಟಿಚ್ ಮಾಡಿ ನಿಮಗೆ ತೋರಿಸ್ತಾ ಇರೋದು. ನೋಡಿ, ಇವಾಗ ನಾನು ಅಟ್ಯಾಚ್ ಮಾಡಿದ್ದೀನಿ. ಇವಾಗ ನಾನು ಸೈಡಲ್ಲಿ ಪ್ರಿನ್ಸ್ ಕಟ್ಟಿಂಗಿಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈಗ ಪ್ರಿನ್ಸ್ ಕಟ್ಟಿಗೆ ಇನ್ನೊಂದು ಪೀಸ್ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವಾ, ಆ ಪೀಸನ್ನ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ನನಗೆ ಒಂದು ಎನ್ಕರೇಜ್ ಕೊಟ್ಟಾಗ ಆಗುತ್ತೆ. ಹಾಗಾಗಿ ಈ ಥರ ಬರುತ್ತೆ. ಎಷ್ಟು ನೀಟಾಗಿ ಬಂದಿದೆ ನೋಡಿ. ಕಪ್ಸ್ ಕೂಡ ತುಂಬ ನೀಟಾಗಿ ಬಂದಿದೆ. ಈಗ ಒಂದು ಸೈಡಲ್ಲಿ ಏನು ಸ್ಟಿಚಿಂಗ್ ಇತ್ತು ಅದನ್ನು ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ, ಹಾಗೆ ಇನ್ನೊಂದು ಸೈಡ್ ಕೂಡ ಅಟ್ಯಾಚ್ ಮಾಡ್ಕೊಳ್ಳೋಣ. ಒಂದು ಸೈಡ್ ಅಟ್ಯಾಚ್ ಮಾಡಿದ್ದೆ, ಇನ್ನೊಂದು ಸೈಡ್ ಕೂಡ ಪ್ರಿನ್ಸ್ ಕಟ್ಟಿಂಗ್ದು ಅಟ್ಯಾಚ್ ಮಾಡಿಕೊಂಡು. ಕಪ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಕಟ್ಟಿಂಗ್ ವಿಡಿಯೋ ಇದೆ, ನಾನು ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್. ಹೀಗೆ ಫ್ರೆಂಡ್ಸ್, ಏನಂದ್ರೆ ನಾವು ಹೆಣ್ಮಕ್ಳುಗಳು ಮನೆಯಲ್ಲಿದ್ದು ಏನಾದರೂ ಕೆಲಸ ಮಾಡ್ತಾ ಇರಬೇಕು ಅಂದ್ರೆ ನಮ್ಮ ಸಂಪಾದನೆಗೋಸ್ಕರ ನಾವು ಏನಾದರೂ ಮಾಡ್ತಾ ಇರಬೇಕು. ಅದಕ್ಕೋಸ್ಕರ ಆದ್ರೂ ಏನಾದರೂ ಕಲಿಬೇಕು. ಯಾಕೆಂದ್ರೆ ನಮಗೋಸ್ಕರ ಅಂತ ನಾವು ಏನಾದರೂ ಮಾಡ್ಕೋಬೇಕಾಗತ್ತೆ ಅಲ್ವಾ. ಇವಾಗ ನಮ್ಮ ಖರ್ಚುಗಳೇ ಇರುತ್ತೆ. ಆ ಮಾಡ್ಕೊಳ್ಳೋದಕ್ಕೋಸ್ಕರ ಆದ್ರೂ ನಾವು ಏನಾದರೂ ಒಂದು ದುಡಿಯೋದನ್ನ ನಾವು ಕಲೀಲೇಬೇಕಾಗತ್ತೆ. ನಾವು ಸುಮ್ಮನೆ ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದು ನಮ್ಗೇನು ಯೂಸ್ ಇರಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಈಗ ಬ್ಯಾಕ್ ಕಟ್ಟಿಂಗ್, ಈಗ ಫ್ರಂಟ್ ಕಟ್ಟಿಂಗ್ ನಾನು ನಿಮಗೆ ತೋರಿಸ್ದೆ. ಬ್ಯಾಕ್ ಕಟ್ಟಿಂಗು ಬೋಟ್ ನೆಕ್ ಅವ್ರದ್ದು ಲೆಂತ್ ಎಷ್ಟಿತ್ತೋ ಆ ಲೆಂತ್ಗೆ ನಾನು ಕರೆಕ್ಟಾಗಿ ಅಳತೆ ತಗೊಂಡಿದ್ದೀನಿ. ಮೇಲ್ಗಡೆ ನಾನು ಬೋಟ್ ಕಟ್ ಮಾಡೋದಕ್ಕೆ 3 ಇಂಚ್ ತಗೊಳ್ತಾ ಇದ್ದೀನಿ. ಕಟ್ಟಿಂಗು ನಾನು 3 ಇಂಚಿಗೆ ತಗೊಳ್ತಾ ಇದ್ದೀನಿ. ನೋಡಿ, ಲೈನ್ ಮಾರ್ಕ್ ಹಾಕೊಂಡಿದ್ದೀನಿ. ಒಂದು ಶೇಪ್ ಸ್ಕೇಲ್ ಇಟ್ಕೊಂಡು ಮಾರ್ಕ್ ಹಾಕೊಂಡಿದ್ದೀನಿ. ಹಿಂಗೆ ಈ ರೀತಿ ಕಟ್ಟಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ನೀಟಾಗಿ ಕೂರುತ್ತೆ. ಹಿಂದ್ಗಡೆ ಆಗ್ಲಿ ಮುಂದ್ಗಡೆ ಆಗ್ಲಿ ನಾವು ನೆಕ್ ಶೇಪ್ ತೆಗಿತೀವಲ್ಲ, ಆ ನೆಕ್ ಶೇಪು ತುಂಬಾ ಚೆನ್ನಾಗಿ ಕೂರುತ್ತೆ. ಈಗ ನಾವು ನಾರ್ಮಲ್ ಆಗಿ ಈ ರೀತಿ ನಾವು ಏನಾದ್ರೂ ಕ್ಯಾನ್ವಸ್ ಅಟ್ಯಾಚ್ ಮಾಡ್ದೇನೆ ಹೊಲ್ದು ಅಂತ ಹೇಳಿದ್ರೆ ಅದು ಫಿನಿಶಿಂಗ್ ಇರಲ್ಲ, ನೋಡೋದಕ್ಕೂ ಚೆನ್ನಾಗಿರಲ್ಲ. ಹಾಗಾಗಿ ಈಗ ನಾವು ಬೋಟ್ ನೆಕ್ ಆಗ್ಲಿ ಅಥವಾ ಬೇರೆ ಯಾವುದೇ ನಾರ್ಮಲ್ ಆದ್ರೂ ಸರಿ, ನೆಕ್ ಡಿಸೈನ್ ಇತ್ತಂತ ಹೇಳಿದ್ರೆ ನಾವು ಕ್ಯಾನ್ವಸ್ ಹಾಕೋದ್ರಿಂದ ತುಂಬಾನೇ ಚೆನ್ನಾಗಿ ನಮಗೆ ನೆಕ್ ಶೇಪ್ ಬರುತ್ತೆ. ಹಾಗಾಗಿ ಕ್ಯಾನ್ವಸ್ ಹಾಕ್ಬೇಕು. ಅಳತೆಗೆ ಫಸ್ಟ್ ಕಟ್ ಮಾಡ್ಕೊಳ್ಳಿ. ಈ ಕ್ಯಾನ್ವಸ್ನ ನಾವು ಲೈನಿಂಗ್ ಮೇಲೆ ಇಟ್ಟು ಐರನ್ ಮಾಡ್ಕೊಂಡು ಕೂಡ ಹಾಕ್ಬೋದು. ನಾನಿಲ್ಲಿ ಐರನ್ ಹಾಕಿಲ್ಲ. ನಾನು ಇವಾಗ ನಿಮಗೆ ವಿಡಿಯೋ ಮಾಡಿ ಹಂಗೆ ತೋರಿಸ್ತಾ ಇರೋದ್ರಿಂದ ನಾನು ಲೈನಿಂಗ್ ಹಾಕಿಲ್ಲ. ನೋಡಿ, ಈ ರೀತಿ ಹಾಕ್ಬಿಟ್ಟು ನಾನು ಇವಾಗ ಅಲ್ಲಿ ಗುಂಡ್ ಪಿನ್ ಹಾಕ್ತಾ ಇದ್ದೀನಿ. ಗುಂಡ್ ಪಿನ್ ಹಾಕಿ
ಅದು ಏನು ಮಾರ್ಕಿಂಗ್ ಹಾಕೊಂಡಿದ್ದೀನಲ್ವಾ ಆ ಮಾರ್ಕಿಂಗ್ ಮೇಲೆ ನಾನು ಸ್ಟಿಚಿಂಗ್ ಹಾಕೊಳ್ತಾ ಇದ್ದೀನಿ. ಸ್ಟಿಚಿಂಗ್ ಹಾಕ್ಕೊಂಡು ಇವಾಗ ಏನು ಎಕ್ಸ್ಟ್ರಾ ಕ್ಯಾನ್ವಾಸ್ ಇದೆಯಲ್ವಾ ಆ ಕ್ಯಾನ್ವಾಸ್ ಎಲ್ಲಾನು ಕಟ್ ಮಾಡಿ ಇನ್ನೂ ಒಂದು ಸ್ಟಿಚ್ ಹಾಕೊಳ್ಳೋಣ. ಇನ್ನೂ ಒಂದು ಸ್ಟಿಚ್ಚು ನೋಡಿ, ಈಗ ನಾನು ಏನು ಕ್ಯಾನ್ವಾಸ್ ಅಟ್ಯಾಚ್ ಮಾಡಿದ್ದೀನಲ್ಲ ಅದು ಇನ್ನೊಂದು ಸೈಡ್ ಇದೆಯಲ್ಲ ಆ ಕಡೆ ಸೈಡು ಒಂದು ಸ್ಟಿಚ್ ಹಾಕ್ಕೊಂಡು, ಇದು ಬ್ಯಾಕ್ ಹುಕ್ ಆಗಿರೋದ್ರಿಂದ ಇದು ನಾನು ಕಟ್ ಮಾಡಿರಲಿಲ್ಲ. ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ ಕ್ಯಾನ್ವಾಸ್ ಅಟ್ಯಾಚ್ ಮಾಡಿಕೊಂಡು. ಈಗ ನಾನು ಮೇನ್ ಬಟ್ಟೆ ಮೇಲ್ಗಡೆ ಇಟ್ಕೊಂಡು ನಾನು ಏನು ಇದನ್ನ ಲೈನಿಂಗ್ ಮೇಲೆ ಕ್ಯಾನ್ವಾಸ್ ಅಟ್ಯಾಚ್ ಮಾಡಿದ್ದೀನಿ ಈ ಡಿಸೈನ್ಗೆ, ಅದಕ್ಕೆ ಗುಡ್ ಪಿನ್ ಹಾಕೊಂಡು, ಯಾಕೆಂದ್ರೆ ಜರುಗಬಾರ್ದು, ಜರುಗಿದ್ರೆ ಅದು ನಮಗೆ ನೀಟಾಗಿ ಬರಲ್ಲ. ಅದಕ್ಕೋಸ್ಕರ ಇವಾಗ ಅದಕ್ಕೆ ನಾನು ಗುಂಡ್ ಪಿನ್ ಹಾಕೊಂಡು ಏನು ಕ್ಯಾನ್ವಾಸ್ ಹಾಕಿದ್ದೀನಲ್ಲ ಲೈನಿಂಗ್ ಮೇಲೆ ಅದನ್ನ ಹಾಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ. ಇದು ಹೊಸಬ್ರಿ ಕಲಿಯೋರ್ಗೆಲ್ಲ ತುಂಬಾ ಈಸಿ ಆಗಿರುತ್ತೆ ಫ್ರೆಂಡ್ಸ್. ನೋಡಿ ಈ ತರ, ಯಾಕೆಂತಂದ್ರೆ ಹಂಗೆ ನಾರ್ಮಲ್ ಆಗಿ ಗುಂಡ್ ಪಿನ್ ಹಾಕ್ತೇನೆ ನಾವು ಸ್ಟಿಚ್ ಮಾಡಿದ್ರೆ ಸ್ವಲ್ಪ ಜರುಗ್ದಂಗೆ ಆಗ್ಬಿಡುತ್ತೆ. ಆ ಜರುಗ್ದಂಗೆ ಆದ್ರೆ ನಮ್ಗೆ ನೀಟಾಗಿ ಕಾಣಿಸಲ್ಲ. ಹಾಗಾಗಿ ನೋಡಿ ಎರಡು ಸೈಡ್ ನಾನು ಸ್ಟಿಚ್ ಹಾಕೊಳ್ತಾ ಇದ್ದೀನಿ. ಅಂದ್ರೆ ಎರಡು ಸೈಡ್ ಅಂತ ಹೇಳಿದ್ರೆ ಇವಾಗ ನಾನು ಸೆಂಟರ್ ಕಟ್ ಮಾಡಿದ್ದೀನಿ. ಬ್ಯಾಕ್ ಹುಕ್ ಇದೆಯಲ್ವಾ ಅದು ಸೆಂಟರ್ ಕಟ್ ಮಾಡಿದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತೋ ದಯವಿಟ್ಟು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.